ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಈ ಫೇಮ್ ಸೀರೀಸ್ ಅಂದರೆ ನಾವು ಒಂದು ಒಳ್ಳೆ ಹೆಸರು ಹೆಂಗೆ ಮಾಡಬೇಕು, ಅದಕ್ಕೆ ಏನು ಟಿಪ್ಸ್ ಇದೆ ಅಂತ ನಿಮಗೆ ನಾನು ಈ ಸೀರೀಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಈ ಇನ್ಫಾರ್ಮೇಷನ್. ನೋಡಿ, ನಿಮ್ಮ ಕೀ ಸ್ಟ್ರೆಂತ್ ನಿಮ್ಮ ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್ ಮತ್ತು ನಿಮ್ಮ ಚಾರ್ಮ್, ಆಯಿತಾ? ಸೊ ಅಲ್ಲಿ ನಿಮ್ಮ ವರ್ಕಲ್ಲಿ ನಿಮ್ಮ ಕ್ರಿಯೇಟಿವಿಟಿ ತೋರಿಸೋದು, ಒಂದು ಒಳ್ಳೆ ಕಮ್ಯುನಿಕೇಟ್ ಮಾಡೋದು. ನೋಡಿ, ಎಲ್ಲರಿಗೂ ಏನಾಗುತ್ತೆ, ಈ 3ನೇ ತಾರೀಕಲ್ಲಿ ಕೆಲವೊಂದ್ಸಲಿ ಇಲ್ಲ ತುಂಬ ಜಾಸ್ತಿ ಮಾತಾಡ್ಬಿಡ್ತೀರ, ಇಲ್ಲಾಂದರೆ ರೈಟ್ ಟೈಮಲ್ಲಿ ಮಾತಾಡೋದಿಲ್ಲ, ಆಯಿತಾ? ಎಷ್ಟು ಬೇಕೋ ಅಷ್ಟು ಯಾವ ಟೈಮ್. ನೋಡಿ, ಲಕ್ ಇಸ್ ಬೇಸ್ಡ್ ಮೀನ್ಸ್ ಲಕ್ಕದು ಡೆಫಿನೇಷನ್ ಏನಂತಂದ್ರೆ ಲಕ್ ಇಸ್ ಬೀಯಿಂಗ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ ಅಂತ. ಸೊ ನೀವು ಯು ಶುಡ್ ಟಾಕ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಸೊ ನೀವು ಎಷ್ಟು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿಬಿಟ್ರೆ ನಿಮ್ಮ ಚಾರ್ಮಿಂದ, ನಿಮ್ಮ ಒಂದು ಕಮ್ಯುನಿಕೇಷನಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ನಿಮಗೆ ನಿಮ್ಮ ಮಾತೆ ನಿಮ್ಮ ದುಡ್ಡು, ಆಯಿತಾ? ನೀವು ಎಷ್ಟು ಕಮ್ಯುನಿಕೇಟ್ ಮಾಡ್ತೀರಿ, ಮತ್ತೊಂದು ಒಳ್ಳೆ ನಾಲೆಜ್ ಇರುತ್ತೆ, ಒಂದು ಒಳ್ಳೆ ವಿಸ್ಡಮ್ ಇರುತ್ತೆ. ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಟೀಮ್ಗೂ ಹೆಲ್ಪ್ ಆಗುತ್ತೆ. ಆವಾಗ ನೀವು ಒಂದು ಒಳ್ಳೆ ಕಮ್ಯುನಿಕೇಟರು, ಒಂದು ಒಳ್ಳೆ ನಾಲೆಜಬಲ್ ಪರ್ಸನ್ ಅಂತ ನಿಮ್ಗೆ ಒಂದು ಒಳ್ಳೆ ನೇಮ್, ಫೇಮ್ ಆ್ಯಂಡ್ ರೆಕಗ್ನಿಷನ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ಸಿಗುತ್ತೆ. ಈ ಇನ್ಫಾರ್ಮೇಷನ್ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಯಾರೆಲ್ಲ ಇಷ್ಟು ದಿವಸ ಮಾತಾಡ್ತಿರಲಿಲ್ಲ, ಕರೆಕ್ಟಾಗಿ ಮಾತಾಡಿ, ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.